ಗೊತ್ತಿಲ್ಲ ಅವ್ರಿಗೆ ಏನು ಕೆಲಸದ ಒತ್ತಡ ಏನೋ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಾನು ನೇರವಾಗಿ ಮಾತಾಡ್ತೀನಿ. ನಾನು ಇಷ್ಟು ಕೆಟ್ಟವರು ಅಂತ ಸರ್ ನಾನು ಹೇಳ್ತೀನಿ. ಅವ್ರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಾವು ಫೋನಲ್ಲಿ ಸಹ ಟ್ರೈ ಮಾಡಿದ್ರೆ ಸಿಗ್ತಾ ಇಲ್ಲ. ನಮ್ಮ ಹಳ್ಳಿಯನ್ನು ಅವ್ರ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದೀವಿ, ಸಿಗ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗೂ ಸಹ ನಮ್ಮ ನೋವನ್ನು ಟಿಕೆಟ್ ಮೂಲಕ ಕೊಟ್ಟಿದ್ದೀವಿ. ಅವರು ಸಹ ನಾವು ಗಣ್ಯಕ್ಕೆ ತಗೊಳ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ ಸರ್. ಸಚಿವರು ಬರೀ ಕೇವಲ ಬೇರೆ ತಾಲೂಕುಗಳನ್ನು ಕನ್ಸಲ್ಟೇಟ್ ಮಾಡಿ ಚಿಕ್ಕಬಳ್ಳಾಪುರ ಮಾಡ್ತಿದ್ದಾರೆ ಅನ್ನೋ ಮುಖಂಡರಿಗೂ ಸಹ ಸ್ಥಾನಮಾನ ಪಡಿಸುವಲ್ಲಿ ಶಿಫಾರಸು ಮಾಡ್ತಾ ಇಲ್ಲ. ಅವರು ಜಾಸ್ತಿ ಗಮನ ಹರಿಸ್ತಾ ಇಲ್ಲ. ನಾನು ಮಾತಾಡಬೇಕಾಗ್ತದೆ, ಅದು ನಿಜ ಇರ್ಬೋದು. ಯಾಕೆ ಅಂತಂದರೆ ಅವರು ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಿಂತಾಮಣಿಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಯಾಗಿ ಆಡಳಿತದ ವಿಷಯದಲ್ಲಿ ನೀವು ಮಂತ್ರಿಯಾಗಿ ಕೆಲಸ ಮಾಡಿ ಸ್ವಾಮಿ. ಆದರೆ ಪಕ್ಷಕ್ಕೆ ದುಡಿದಂಥವ್ರು ನಾವಿದ್ದೀವಿ, ಅನ್ಯಾಯಕ್ಕೆ ಒಳಗಾಗಿದ್ದೀವಿ. ನೀವು ಇಲ್ಲಿ ಬಂದಾಗ ಇಲ್ಲಿ ಏನು ಸಮಸ್ಯೆಗಳಿದೆ ನಮ್ಮನ್ನು ಕರೆದು ಮಾತಾಡಿ, ನಮ್ಮ ಅಭಿಪ್ರಾಯಗಳನ್ನು ತಗೊಳ್ಳಿ, ನಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೊಡಿ ಅಂತ ನಾನು ಮಂತ್ರಿಯವರು ಸಹ ನಿಮ್ಮ ಮುಖಾಂತರ ಕೇಳ್ತೀನಿ. ಇಲ್ಲಿ ಪಕ್ಷ ಸದೃಢವಾಗಿರಬೇಕು, ಬಲವಾಗಿರಬೇಕು, ಒಗ್ಗಟ್ಟಾಗಿರಬೇಕು ಅಂತಂದರೆ ಏನು ನ್ಯೂನತೆಗಳಿದೆ, ಏನು ವ್ಯತ್ಯಾಸಗಳಿದೆ ಬಹುಶಃ ಮಂತ್ರಿಯವರು ಇದೆ. ಆದರೆ ಯಾಕೋ ಅವರು ಚಿಕ್ಕಬಳ್ಳಾಪುರ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ, ನ್ಯೂನತೆಗಳ ಬಗ್ಗೆ ಜವಾಬ್ದಾರಿ ತಗೊಳ್ತಾ ಇಲ್ಲ. ಅಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲೋಪೇತಗೊಳಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಅಲ್ಲ, ವಿಫಲರಾಗಿದ್ದಾರೆ ಅಂತ ನಾನು ಮಾತಾಡೋದಿಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನಲ್ಲಿರುವಂಥ ಗೊಂದಲಗಳನ್ನು ನಿವಾರಿಸುವಲ್ಲಿ ಅಥವಾ ಅದನ್ನು ಒಂದು ಶಮನ ಮಾಡುವ ವ್ಯವಸ್ಥೆಯಲ್ಲಿ ಅವರು ಜವಾಬ್ದಾರಿ ತಗೊಂಡಿಲ್ಲ. ಸೊ ಅದನ್ನು ತಗೊಂಡು ಇಲ್ಲಿನ ಅವ್ಯವಸ್ಥೆಗಳನ್ನು, ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತ ನಾನು ಅವರನ್ನು ಸ್ಥಳೀಯ ಶಾಸಕರಿಗೂ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳ ನಡುವೆ ಸಾಮರಸ್ಯ ಇದೆ ಅಂತ ನೀವೇನಾದರೂ ಹೇಳ್ತೀರಾ ಸರ್? ನಾನು ಆಗಲೇ ಹೇಳಿದೆ, ಅವ್ರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಕಾರಣ ನಾನು ಕೇಳ್ತಿರೋದು ಸಾಮರಸ್ಯ ಇದೆಯಾ ಇಲ್ವಾ ಸರ್? ಇದೆ ಸರ್, ಸಾಮರಸ್ಯ ಅಷ್ಟೊಂದು ಇದೆ, ವ್ಯತ್ಯಾಸಗಳಿದೆ ಸರ್. ಅದನ್ನು ನಾನು ಅವ್ರ ಶಾಸಕರಿಗೆ ಹೇಳ್ತೇನೆ. ನಿಮಗೆ ಅನುಭವ ಇದ್ದೇ ಇರ್ಬೋದು, ಚಿಕ್ಕ ವಯಸ್ಸಿದೆ, ಆಕಸ್ಮಿಕವಾಗಿ ಶಾಸಕರಾಗಿದ್ದೀರಾ, ಕಾಂಗ್ರೆಸ್ ಪಕ್ಷ ದುಡಿದಿದ್ದಾರೆ. ಏನು ಈ ನ್ಯೂನತೆಗಳನ್ನು ಸರಿಪಡಿಸ್ಕೊಳ್ಳಿ, ಬನ್ನಿ ಜನಗಳ ಮುಂದೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಲೋಕಸಭೆಯಲ್ಲಿ ಅಭ್ಯರ್ಥಿ ಯಾರೇ ಕೊಡಲಿ ಗೆಲ್ಲಿಸೋಣ. ಇದು ಯಾರಕ್ಕೂ ಸುತ್ತಲ್ಲ ಕಾಂಗ್ರೆಸ್ ಪಕ್ಷ, ಇದು ಕಾರ್ಯಕರ್ತರಿಂದ ಇರುವಂಥ ಪಕ್ಷ. ನಾನೊಬ್ಬ ಲೀಡ್ರು, ನನ್ನಿಂದಲೇ ಪಕ್ಷ ಇದೆ ಅಂತ ಯಾರು ಹೇಳಲಿಕ್ಕಾಗೋದಿಲ್ಲ. ಹೋಗಬೇಕು, ಬೂತ್ ಮಟ್ಟಕ್ಕೆ ಹೋಗಬೇಕು, ಗ್ರಾಮ ಮಟ್ಟಕ್ಕೆ ಹೋಗಬೇಕು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಬೇಕು. ಬರೀ ವೇದಿಕೆಯಲ್ಲಿ, ಪ್ರೆಸ್ ಮೀಟಲ್ಲಿ, ಪೇಪರ್ ಅಂತ ಮಾತ್ರಕ್ಕೆ ನಾಯಕನಾಗಿ ನಾವು ಬೂತ್ ಮಟ್ಟದಿಂದ ಬಂದವರು ಸರ್. ನಿಮಗೆ ಅನ್ಯಾಯ ಆಗಿದೆ ಅಂತ ಕೇಳ್ತಾ ಇದ್ದೀರಾ? ಈ ಅನ್ಯಾಯ ಆಗಿರ್ತಕ್ಕಂಥದ್ದು ಈ ಸ್ಥಳೀಯ ನಾಯಕರಿಂದ ಅಥವಾ ರಾಜ್ಯ ನಾಯಕರಿಂದ? ನಾನು ಸದ್ಯ ಹೇಳ್ತೀನಿ, ಈಗ ಆಂಜಪ್ಪನವರು ಹಾಗೆ ಮಾತಾಡ್ತಿದ್ರು, ಲೋಕಸಭಾ ಚುನಾವಣೆ ಆದಮೇಲೆ ಈ ಹುದ್ದೆಗಳ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಿದ್ರು. ಕೇಶವ ರೆಡ್ಡಿ ಅವರು ಸಹ ಅದನ್ನೇ ಹೇಳ್ತಿದ್ರು. ನಾನು ಅವ್ರಿಗೂ ಮನವಿ ಮಾಡಿದ್ದೆ, ನೋಡಿ ನನಗೆ ಈ ಥರ ಅನ್ಯಾಯ ಆಗಿದೆ, ನೀವು ಸರಿಪಡಿಸ್ಬೇಕು ಅಂತ ಹೇಳಿದ್ದೆ. KH ಮುನಿಯಪ್ಪನವ್ರ ಹತ್ರ ಕರೆಸಿ ನನ್ನನ್ನು, ಶಾಸಕರನ್ನು, ಜಿಲ್ಲಾ ಅಧ್ಯಕ್ಷರನ್ನು, ನಮ್ಮ ಪ್ರಕಾಶ್ ಅವರು ಬಂದಿದ್ರು, KH ಮುನಿಯಪ್ಪನವರು ಏನು ಮಂತ್ರಿಗಳಿದ್ದಾರೆ ಅವರ ಒಂದು ಕಚೇರಿಯಲ್ಲಿ ಕರೆಸಿ ಇದನ್ನು ಗಣ್ಯಕ್ಕೆ ತಗೊಂಡು, ಕೃಷ್ಣ ಅವರು ಬಂದಿದ್ದರು, ಗಣ್ಯಕ್ಕೆ ತಗೊಂಡು ಸರಿಯಾಗಿ ಮುಂದುವರಿಸ್ಕೊಂಡು ಹೋಗಿ, ಯಾರನ್ನು ಕೈ ಬಿಡಬೇಡಿ, ದುಡಿದವ್ರನ್ನ ಕೈ ಹಿಡಿದೆ ಅಂತಲೂ KH ಮುನಿಯಪ್ಪನವರು ಬುದ್ಧಿ ಹೇಳಿದ್ದಾರೆ ಶಾಸಕರು. ಯಾವತ್ತಿಂದ ನೀವು KPCC ಮುಂದೆ ಸರ್ ಅದೇ ಈಗ ನಾನು ನಮ್ಮ ಮುಖಾಂತರ ಮನವಿ ಮಾಡಿದ್ದೀನಿ ವರಿಷ್ಠರಿಗೆ. ಅದು KPCC ಮಟ್ಟದಲ್ಲಿರ್ಬೋದು, AICC ಮಟ್ಟದಲ್ಲಿರ್ಬೋದು. ನಾನು ಈ ವಿಷಯವನ್ನು ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರಿಗೆ, ಗೋವಿಂದ ರಾಜ್ ಅವರು ಸಹ ಈ ವಿಷಯವನ್ನು ಮುಗಿಸಿದ್ದೀನಿ. ಫೋನ್ ಮುಖಾಂತರ ಮುಗಿಸಿದ್ದೀನಿ, ವಾಟ್ಸಪ್ಪಲ್ಲಿ ವಿಷಯ ಹಾಕಿದ್ದೀನಿ, ಮಾತಾಡ್ತೀವಿ ಅವ್ರ ಹತ್ರ ಮುಖ್ಯಮಂತ್ರಿಗಳನ್ನ ಅಂತ ಹೇಳಿದ್ದಾರೆ. ಮತ್ತು ಇವರು ಅಭಿಷೇಕ್ ದತ್ ಅವರು ಈ ನಮ್ಮ ಜಿಲ್ಲೆಯ ವಿಧಾನಸಭಾ ಚುನಾವಣೆಯ ಉಸ್ತುವಾರಿ ಅವ್ರ ಹತ್ರ ನಾನು ಮೊಬೈಲಲ್ಲಿ ಮಾತಾಡಿದ್ದೀನಿ. ಅವ್ರು ಹೇಳಿದ್ರು, ಐ ಬ್ರಿಂಗ್ ಟು ದಿ ನೋಟಿಸ್ ಆಫ್ ಕನ್ಸರ್ನ್ ಅಥಾರಿಟೀಸ್, ಡೋಂಟ್ ಟೇಕ್ ಡಿಸಿಷನ್ ಮಿಸ್ಟರ್ ನಾರಾಯಣ ಸ್ವಾಮಿ, ವೈಟ್ ಫಾರ್ ಸಮ್ ಟೈಮ್ ಅಂತ ಹೇಳಿದ್ದಾರೆ. ಸೊ ನಾನು ಐ ಆಮ್ ಎ 100 man. I rendered my service to the Congress party since from my 19th year age. I suffered lot. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನನ್ನ ಮಗ, ಅಂದರೆ ನನ್ನ ತಮ್ಮನ ಮಗ, ಸೊಸೆ ಮನೆಗೂ ಅರಿಶಿಣ ಕುಂಕುಮ ಕೊಟ್ಟು ಓಟ್ ಕೇಳಿದ್ದಾರೆ ನಮ್ಮೂರಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ನನ್ನ ತಂಗಿ ರುಕ್ಮಿಣಿ ಅಂತ ವಾಪಸಂದ್ರಲ್ಲಿ ಪ್ರತಿ ಮನೆ ತಿರುಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಏನಿದೆ ವಿಶೇಷ ಲೈಬ್ರರಿ ಬೂತ್ ಇತ್ತು, ಸಂಜೆವರೆಗೂ ಕೆಲಸ ಮಾಡಿದ್ದಾರೆ.
ನಮ್ಮ ಇದೇ ಕಾಂಗ್ರೆಸ್ಸು, ಅಲ್ಲಿ ನಮ್ಮೂರಲ್ಲೇ ಬೂತ್ ಏಜೆಂಟಾಗಿ ನಮ್ಮ ಕುಟುಂಬನೇ. ಆಂಜನಪ್ಪನವರು ಚುನಾವಣೆಯಲ್ಲಿ ನನ್ನ ಮಗ ತಮ್ಮನ ಮಗನನ್ನು ಏಜೆಂಟಾಗಿ ಕೂಡಿಸಿ ಬಂದೆ. ಇಲ್ಲಿ ಚೇತನ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಆವಾಗಲೇ ಕ್ರಿಮಿನಲ್ ಕೇಸಲ್ಲಿ ಹಾಕ್ಸಿದ್ರು ನಮ್ಮ ಮೇಲೆ. ಆತ ಬಂದ ಇನ್ಮೇಲೆ ಕ್ರಿಮಿನಲ್ ಕೇಸಲ್ಲಿ ಆಚೆ ಬರೋಂತ ಕರೆಸಿದ್ರು. ತಕ್ಷಣ ಹೋಗಿ DC ಅವ್ರನ್ನ, SP ಅವ್ರನ್ನ, ಮತ್ತು ಚುನಾವಣಾ ಇನ್ಚಾರ್ಜ್ ಇದ್ರು ಅವ್ರನ್ನ, ಭೀಮಪ್ಪ ಪಾಟೀಲ್ TV ಎಲ್ಲರನ್ನೂ ಕರೆಸಿದ್ದೆ. ಮತ್ತು ಅವ್ರನ್ನ ಮುಗಿದು ನಮ್ಮ ಹುಡುಗನಲ್ಲೇ ಕೂಡಿಸಿದ್ರು. ಆ ಸಬ್ ಇನ್ಸ್ಪೆಕ್ಟರ್ ಮೇಲೆ ಲೋಕಾಯುಕ್ತಕ್ಕೆ ನಾನು ದೂರು ಸಹ ಕೊಟ್ಟಿದ್ದೆ ಸರ್. ನಾನು ಪಕ್ಷ ಅಂತಂದರೆ ಅಷ್ಟು ನನ್ನ ಮನಸ್ಥಿತಿ. ಎಳ್ನೀರು ಕುಡಿತಿದ್ದಾಗ ಎಳ್ನೀರು ಕುಡಿಯೋದಿಲ್ಲ, ನೀರು ಕುಡಿಯೋದಿಲ್ಲ, ಆಹಾರ ಸಿಗೋದಿಲ್ಲ. ನಾನು ಡಾಕ್ಟ್ರಲ್ಲಿ ಕೇಳಿದೆ, ನಾನು ಗೂಗಲಲ್ಲಿ ನೋಡಿದೆ, ಈವನ್ ಒಂದು ಡ್ರಾಪ್ ನೀರು ಕುಡಿದಿರಾ, ಏನು ತಿಂದರೆ 3 ದಿನ ಬದುಕೋದು ಅಂತ ಹೇಳಿದೆ. ನಾನು ಹಾಗೆ ಇರ್ತೀನಿ. ನನಗೆ ನ್ಯಾಯ ಕೊಡಬೇಕು ನಮ್ಮ ವರಿಷ್ಠರು, ಇಲ್ಲ ಅಂತಂದರೆ ನನ್ನ ಹಣ KPCC ಆಚೆ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ. ನನಗೊಬ್ಬನಿಗೆ ಅಲ್ಲ, ಈ ಕ್ಷೇತ್ರದಲ್ಲಿ ದುಡಿದ ವಂಚಿತರಾದವ್ರಿಗೆ ಎಲ್ಲರಿಗೂ ಅವಕಾಶ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಇದನ್ನು ತಮ್ಮ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸುರ್ಜೇವಾಲಾ, ನಮ್ಮ ಸೋನಿಯಾ ಗಾಂಧಿ ಅವರು, ಖರ್ಗೆ ಅವರಿಗೆ ಈ ವಿಷಯವನ್ನು ಮುಟ್ಟಿಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ, ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದು ಸಹಕಾರ ಕೊಟ್ಟಿದ್ದಾರ. ನೀವು ಸಂವಿಧಾನದ 4ನೇ ಅಂಗ, ನಾನು BAದಲ್ಲಿ ಓದ್ಕೊಂಡಿದ್ದೇನೆ, ಬಡ ಕುಟುಂಬದಿಂದ ನಾನು ಬಂದವನು, ನನ್ನ ಕೈ ಸ್ವಚ್ಛವಾಗಿದೆ, ನಾನು ಯಾವತ್ತೂ ಕಲುಷಿತ ಮಾಡ್ಕೊಂಡಿಲ್ಲ. 43 ವರ್ಷ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಯಾರ ಹತ್ರ ಹಿಂಗೆ ಅಂದಿಲ್ಲ. ಅಧಿಕಾರ ಇದೆ ಅಂತ ನಾನೆಲ್ಲೂ ಲಂಚ ಪಂಚ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋಗಿಲ್ಲ. ಸೊ ಹಂಗಾಗಿ ವಂಚಿತನಾಗಿ ನೋವಾಗಿದೆ. ನಾನು ಇದನ್ನು ತಮ್ಮ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ.